ಇನ್ನು ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ 20ರಂದು ಬಿಹಾರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಇದು ಪ್ರಚಂಡ ಮ್ಯಾಂಡೇಟ್ ಅನ್ನು ಪಡೆದು ಬಹುಮತವನ್ನು ಪಡೆದು ಎನ್ಡಿಎ ಬಿಹಾರದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡೋಕೆ ಮುಂದಾಗ್ತಾ ಇದೆ. ನವೆಂಬರ್ 20ನೇ ತಾರೀಕು ಸರ್ಕಾರದ ಪದಗ್ರಹಣ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಸಮಾರಂಭಕ್ಕೆ ಈಗ ಸಿದ್ಧತೆಗಳು ಶುರುವಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗವಹಿಸ್ತಾರೆ. ಇನ್ನು ಮುಖ್ಯಮಂತ್ರಿ ಯಾರು? ನಿತೀಶ್ ಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತಾ? ಏನಾದರೂ ಕೊನೆಯಲ್ಲಿ ಟ್ವಿಸ್ಟ್ ಇದೆಯಾ? ಇಂತಹ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಸೊ ಇಂದು ಬೆಳಗ್ಗೆ 11:30ಕ್ಕೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಶಾಸಕರ ಸಭೆ ಇದೆ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತಹ ಶಾಸಕರು. ಇಂದಿನ ಸಭೆಯಲ್ಲಿ ಸಿಎಂ ಆಯ್ಕೆ ಬಗ್ಗೆ ನಿರ್ಧಾರ ಪ್ರಕಟ ಆಗುತ್ತೆ. ಈಗಾಗಲೇ ಒಂದಷ್ಟು ಎನ್ಡಿಎ ಮೈತ್ರಿಕೂಟದ ಪಕ್ಷದವರು ಚಿರಾಗ್ ಪಾಸ್ವಾನ್ ಸೇರಿ ಎಲ್ಲರೂ ಕೂಡ ನಿತೀಶ್ ಕುಮಾರ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ಹೆಚ್ಚಿನ ಸೀಟನ್ನು ಗಳಿಸಿರುವಂತಹ ಕಾರಣ ಬಿಜೆಪಿ ಏನಾದರೂ ಕ್ಲೈಮ್ ಮಾಡುತ್ತಾ ಅನ್ನೋ ಬಗ್ಗೆ ಪ್ರಶ್ನೆ ಇದೆ. ಇನ್ನು ಜೆಡಿಯು ಶಾಸಕರ ಸಭೆ ಕರೆದಿದ್ದಾರೆ ನಿತೀಶ್ ಕುಮಾರ್. ಬೆಳಗ್ಗೆ 11:30ಕ್ಕೆ ಶಾಸಕರ ಸಭೆ ಇದೆ. ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನೋದನ್ನು ಆಯ್ಕೆ ಮಾಡಲಾಗುತ್ತೆ. ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಬಿಜೆಪಿ ಶಾಸಕರ ಸಭೆ. ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲು ಸಭೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆಗಳು ಚುರುಕಾಗಿದೆ. ಏನಾದರೂ ಮಹಾರಾಷ್ಟ್ರ ಮಾದರಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ? ಈ CM ಮತ್ತೊಂದು DCM ಏನಾದರೂ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಆ ಥರದ್ದೇನಾದರೂ ಆಗ್ಬೋದು. ಇಲ್ಲ ನಿತೀಶ್ ಕುಮಾರ್ಗೆ ಒಂದೆರಡು ವರ್ಷ ಕಾಲನೋ, ಯಾಕಂದರೆ ಒಂದು ಏಜ್ ಫ್ಯಾಕ್ಟರ್ ಜೊತೆಗೆ ರಾಜಕೀಯವಾಗಿ ಎಷ್ಟು ಸಕ್ರಿಯವಾಗಿರಬಹುದು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ನಿತೀಶ್ ಕುಮಾರ್ ಅವ್ರನ್ನೇ ಮುಂದುವರಿಸಲಾಗುತ್ತಾ ಅಥವಾ ಏನಾದರೂ ಬದಲಾವಣೆ ಇದೆಯಾ? ಜೊತೆಗೆ BJPಯಿಂದಲೂ ಕೂಡ ಸೂಕ್ತ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದರ ಬಗ್ಗೆ ಕೂಡ ಈಗ ಒಂದಷ್ಟು ಪ್ರಶ್ನೆಗಳಿದೆ. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ಬಿಹಾರದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆ ಆರಂಭ ಆಗಿದೆ. ಸಾಕಷ್ಟು ವಿಚಾರ ಇದೆ ಇಲ್ಲಿ. ಒಂದು, ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಾಗುತ್ತಾ ಅನ್ನೋದು, ಜೊತೆಗೆ ಅವರ ವಯಸ್ಸಿನ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು, ಎಷ್ಟು ಆಕ್ಟಿವ್ ಆಗಿರ್ತಾರೆ ಮುಂದಿನ ವರ್ಷಗಳಲ್ಲಿ ಅನ್ನೋದು, ಜೊತೆಗೆ ಮಹಾರಾಷ್ಟ್ರ ಮಾದರಿ ಏನಾದರೂ ಫಾಲೋ ಮಾಡಬಹುದಾ? BJP ಹೆಚ್ಚಿನ ಸೀಟನ್ನು ಗೆದ್ದಿರುವಂತಹ ಕಾರಣ, ಇಂಥ ಒಂದಷ್ಟು ಪ್ರಶ್ನೆಗಳಿದೆ. ಸೊ ಏನೇನಾಗ್ತಿದೆ ಅಂತ ಬಿಹಾರದಲ್ಲಿ? ಅವಿನಾಶ್, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಅತ್ಯಧಿಕ ಸ್ಥಾನಗಳನ್ನು ಪಡೆದು ದಿಗ್ವಿಜಯವನ್ನ ಸಾಧಿಸಿರುವಂತಹದ್ದು, ಇದೊಂದು ದಾಖಲೆಯನ್ನು ಬರೆದಿರುವಂತಹದ್ದು. ಹೀಗಾಗಿ NDA ಮೈತ್ರಿಕೂಟ ಈಗ ಸರ್ಕಾರ ರಚನೆ ಮಾಡುವಂತಹ ಚಟುವಟಿಕೆಗಳಲ್ಲಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು. ಇವತ್ತು JDU ನಾಯಕರ ಸಭೆಯನ್ನು ಕರೆಯಲಾಗಿದೆ. JDU ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಇವತ್ತು JDU ನಾಯಕನನ್ನು ಆಯ್ಕೆ ಮಾಡಲಾಗುತ್ತೆ. ಜೊತೆಗೆ ನಾಳೆ ಅಥವಾ ನಾಡಿದ್ದು NDA ಶಾಸಕರ ಸಭೆಯನ್ನು ಕರೆದು NDA ನಾಯಕನನ್ನು ಆಯ್ಕೆ ಮಾಡಲಾಗುತ್ತೆ. ಬಹುತೇಕ ನಿತೀಶ್ ಕುಮಾರ್ ಅವರೇ NDA ನಾಯಕರಾಗಿ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಅವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೊದಲ ರೇಸ್ನಲ್ಲಿ ಇರುವಂತಹದ್ದು. 10ನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ನಿತೀಶ್ ಕುಮಾರ್ ಅವರು ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆಯ ನಂತರ ನಿತೀಶ್ ಕುಮಾರ್ ಅವರು ರಾಜೀನಾಮೆ ನೀಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ನಾಳೆ NDA ನಾಯಕರ ಸಭೆಯಲ್ಲಿ NDA ನಾಯಕನ ಆಯ್ಕೆ ಆಗುತ್ತೆ. ಇನ್ನು ಬಹು ಮುಖ್ಯವಾಗಿ ಸಚಿವ ಸಂಪುಟ ರಚನೆ ಹೇಗಿರಬೇಕು, ಸಚಿವ ಸಂಪುಟದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಪಾಲು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಪ್ರತಿ 6 ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹದ್ದು. ಅಂದ್ರೆ BJP ಈಗ 89 ಶಾಸಕರನ್ನ ಹೊಂದಿರುವಂತಹದ್ದು. BJPಗೆ 15 ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. JDUಗೆ 14 ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. 19 ಸ್ಥಾನ ಗೆದ್ದಿರ್ತಕ್ಕಂಥ LJPಗೆ 3ರಿಂದ 4 ಸಚಿವ ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ. ಮತ್ತೆ 6 ಸ್ಥಾನಗಳಿಗಿಂತ ಕಡಿಮೆ ಗೆದ್ದಿರುವಂತಹ ಕುಶ್ವಾ ಪಾರ್ಟಿ ಆಗಿರ್ಬೋದು, ಜೊತೆಗೆ HIM ಪಾರ್ಟಿ ಆಗಿರ್ಬೋದು, ಇವರಿಗೂ ಕೂಡ ಒಂದೊಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂತಹದ್ದು. ಈ ಹಿಂದೆ JDU ಹಾಗೂ BJP ಮೈತ್ರಿಕೂಟದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ರು. 2 ಉಪಮುಖ್ಯಮಂತ್ರಿಗಳನ್ನಾಗಿ BJPಯಿಂದ ಮಾಡಲಾಗಿತ್ತು. ಈಗಲೂ ಕೂಡ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. BJPಯಿಂದ 2 ಉಪಮುಖ್ಯಮಂತ್ರಿಗಳನ್ನಾಗಿ ಸಂಪುಟಕ್ಕೆ ಸೇರುವಂತಹ ಸಾಧ್ಯತೆ ಇದೆ. ಗಾಂಧಿ ಮೈದಾನದಲ್ಲಿ ಐತಿಹಾಸಿಕ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಅದು ಗುರುವಾರ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಿಹಾರ ಇದು ಸಾಕ್ಷಿಯಾಗಲಿದೆ. ಬಹುಮುಖ್ಯವಾಗಿ ಈಗಾಗಲೇ NDA ಯಾರ್ಯಾರು ಸಚಿವ ಸಂಪುಟಕ್ಕೆ ಸೇರಬೇಕು ಮತ್ತೆ ಹೇಗೆ ಖಾತೆಗಳನ್ನು ಹಂಚಿಕೊಳ್ಬೇಕು ಅನ್ನುವಂತಹದ್ದು ಕೂಡ ಈಗ ಬಿಕ್ಕಟ್ಟಾಗಿರುವಂತಹದ್ದು. ಪ್ರಮುಖ ಖಾತೆಗಳಿಗೆ JDU ಪಟ್ಟನ್ನು ಹಿಡಿದಿದೆ. ಹೀಗಾಗಿ ವಿನೋದ್ ತಾವಡೆ ಹಾಗೂ ಧರ್ಮೇಂದ್ರ ಪ್ರಧಾನ್ ಇವರ ಜೊತೆ NDA ನಾಯಕರು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಮತ್ತೆ ಸಂಪುಟ ರಚನೆ ಆಗಿರಬಹುದು, ಮತ್ತೆ ಖಾತೆ ಹಂಚಿಕೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಅನ್ನುವಂತ ವಿಶ್ವಾಸವನ್ನ NDA ನಾಯಕರು ವ್ಯಕ್ತಪಡಿಸಿದ್ದಾರೆ. ಅವಿನಾಶ್, ಧನ್ಯವಾದ ಹರೀಶ್.